ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬೆಂಗಳೂರಿನ ಪುರಾತನ ದೇಗುಲಗಳಲ್ಲಿ ಕೆಂಗೇರಿ ಬಳಿಯ ಈ ಪಂಚಮುಖಿ ಗಣೇಶನ ದೇಗುಲವು ಒಂದು. ಹೆದ್ದಾರಿಯ ಮೇಲೆ ಸಾಗುವವರ ಕಣ್ಣು ಕುಕ್ಕುತ್ತದೆ. ಸುಮಾರು 30 ಅಡಿ ಎತ್ತರದ 5 ಮುಖವುಳ್ಳ ಗಣೇಶನ ಮೂರ್ತಿಯೇ ದೇಗುಲದ ಗೋಪುರವಾಗಿದ್ದು, ಸುವರ್ಣ ಬಣ್ಣ ಲೇಪಿತ ಈ ಮೂರ್ತಿ ಪಳಪಳನೆ ಹೊಳೆಯುತ್ತಾ ಎಲ್ಲರನ್ನು ತನ್ನತ್ತ ಸೆಳೆಯುತ್ತದೆ. ಪುರಾಣಗಳಲ್ಲಿ ಅತಿ ಶಕ್ತಿಯುತ ಎಂದು ನಂಬಲಾಗುವ ಮೇರು ಚಕ್ರ ಅಥವಾ ಮಹಾಮೇರು ಎಂಬ ವಿನ್ಯಾಸದಲ್ಲಿ ನಿರ್ಮಿಸಲಾಗಿರುವ ಈ ದೇಗುಲದ ಯಾವುದೇ ಮೂಲೆಯಿಂದ ಪ್ರಾರ್ಥಿಸಿಕೊಂಡರೂ ಗಣೇಶ ಕೇಳಿಸಿಕೊಳ್ಳುತ್ತಾನೆ ಎಂಬುದು ಇಲ್ಲಿನ ಪ್ರತೀತಿ. ಹೌದು ಸ್ನೇಹಿತರೆ, ಶ್ರೀ ಪಂಚಮುಖಿ ಗಣೇಶ ದೇವಾಲಯವು ಕರ್ನಾಟಕದ ಬೆಂಗಳೂರಿನ ಮೈಸೂರು ರಸ್ತೆಯ ಬಳಿ ಇರುವ ಒಂದು ಆಧುನಿಕ ದೇವಾಲಯವಾಗಿದೆ. ಇದು ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಪ್ರಧಾನ ದೇವತೆ ಗಣೇಶನಿಗೆ 5 ಮುಖಗಳಿವೆ. ದೇವಾಲಯದ ವಿಶಿಷ್ಟತೆ ಎಂದರೆ ದೇವರ ಪ್ರತಿಯೊಂದು ಮುಖವು ಪ್ರತ್ಯೇಕ ದೇಹವನ್ನು ಹೊಂದಿದೆ. ಪಂಚಮುಖಿ ಗಣೇಶ ದೇವಾಲಯವು ಬೆಂಗಳೂರು ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಪಂಚಮುಖಿ ಗಣೇಶ ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಈ ದೇವಾಲಯವು ಮೇರು ಚಕ್ರದ ರೂಪದಲ್ಲಿದೆ. ಇದನ್ನು ಮೇರು ರೂಪದಲ್ಲಿ ವಿನ್ಯಾಸಗೊಳಿಸಲಾಗಿರುವುದರಿಂದ ಈ ದೇವಾಲಯವನ್ನು ಮಹಾಮೇರು ಪಂಚಮುಖ ಗಣೇಶ ದೇವಾಲಯ ಎಂದು ಕರೆಯುತ್ತಾರೆ. ಮೊದಲ ದ್ವಾರವನ್ನು ದಾಟುವಾಗ ಭಕ್ತರು ಆಯತಾಕಾರದ ನೀರಿನಿಂದ ತುಂಬಿದ ಕೊಳವನ್ನು ನೋಡಬಹುದು. ಅಲ್ಲಿ ಬೃಹತ್ ಗಣೇಶನ ಪ್ರತಿಬಿಂಬವು ಪ್ರತಿಫಲಿಸುತ್ತದೆ. ದೇವಾಲಯದ ಮುಖ್ಯ ಗೋಪುರವು 4 ದಿಕ್ಕುಗಳಿಗೆ ಎದುರಾಗಿ ನಿಂತಿರುವ 4 ಪೂರ್ಣವಾಗಿ ಕುಳಿತ ಗಣೇಶನ ಪ್ರತಿಮೆಗಳನ್ನು ಹೊಂದಿದೆ. ಅವನ 5ನೇ ತಲೆಯು ಅವನ 4 ತಲೆಗಳ ಮೇಲೆ ಇದೆ. ಈ ವಿಗ್ರಹವು 30 ಅಡಿ ಎತ್ತರದಲ್ಲಿ ಚಿನ್ನದ ಹೊದಿಕೆಯೊಂದಿಗೆ ನಿಂತಿದೆ. ಪ್ರತಿಯೊಂದು ಮುಖವು ಪಂಚಕೋಶಗಳನ್ನು ಸೂಚಿಸುತ್ತದೆ. ಅವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ದೇವಾಲಯದ ಗರ್ಭಗುಡಿಯೊಳಗೆ 6 ಅಡಿ ಎತ್ತರದ 5 ಮುಖದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ದೇವಾಲಯದ ಒಳಭಾಗವು ಅಮೃತಶಿಲೆಯ ಕಲ್ಲುಗಳಿಂದ ಮಾಡಲ್ಪಟ್ಟಿದೆ. ಗರ್ಭಗುಡಿಯ ಚಾವಣಿಯ ಮೇಲೆ ಗಣೇಶನ 32 ರೂಪಗಳನ್ನು ಸುಂದರವಾಗಿ ಕೆತ್ತಲಾಗಿದೆ. ಶಿವ, ಅಯ್ಯಪ್ಪ ಮತ್ತು ಪಾರ್ವತಿಗೆ ಪ್ರತ್ಯೇಕ ದೇವಾಲಯಗಳಿವೆ. ದೇವಾಲಯದ 4 ಬದಿಗಳಲ್ಲಿ 4 ಬಾಗಿಲುಗಳಿವೆ. ಹೊರಂಗಣ ನೆಲವನ್ನು ಮಣ್ಣಿನ ಅಂಚುಗಳಿಂದ ಮತ್ತು ದೇವಾಲಯದ ಒಳಭಾಗವನ್ನು ಅಮೃತಶಿಲೆಯ ಕಲ್ಲುಗಳಿಂದ ಮಾಡಲಾಗಿದೆ. ದೇವಾಲಯದ ಸುತ್ತಲೂ ಒಂದು ಕೊಳವಿದೆ. ಇದನ್ನು ಹರಕೆ ಕೊಳ ಎಂದು ಕರೆಯಲಾಗುತ್ತದೆ. ಜನರು ಈ ಕೊಳದಲ್ಲಿ ನಾಣ್ಯಗಳನ್ನು ಹಾಕುವ ಮೂಲಕ ಕಾಣಿಕೆಗಳನ್ನು ಅರ್ಪಿಸುತ್ತಾರೆ. ದೇವಾಲಯದ ಪಕ್ಕದಲ್ಲಿ ಸತ್ಯಾಶ್ರಯ ಕುಟೀರ ಎಂಬ ಆಶ್ರಮವಿದೆ. ಈ ದೇವಾಲಯದಲ್ಲಿ ಆಚರಿಸಲಾಗುವ ಮುಖ್ಯ ಹಬ್ಬಗಳೆಂದರೆ ಗುರುಪೂರ್ಣಿಮಾ, ಸಂಕಷ್ಟ ಚತುರ್ಥಿ ಮತ್ತು ಗಣೇಶ ಚತುರ್ಥಿ. ಗುರುಪೂರ್ಣಿಮಾ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಹಿಂದೂಗಳು, ಬೌದ್ಧರು ಮತ್ತು ಜೈನರು ತಮ್ಮ ಶಿಕ್ಷಕರನ್ನು ಪೂಜಿಸಲು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬವನ್ನು ಆಷಾಢ ಮಾಸದ ಹುಣ್ಣಿಮೆ ದಿನದಂದು ಆಚರಿಸಲಾಗುತ್ತದೆ. ಸಂಕಷ್ಟ ಚತುರ್ಥಿ ಗಣೇಶನಿಗೆ ಅರ್ಪಿತವಾದ ಶುಭ ದಿನ. ಇದನ್ನು ತಿಂಗಳ ಕೃಷ್ಣ ಪಕ್ಷದ 4ನೇ ದಿನದಂದು ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿ ಗಣೇಶನ ಜನ್ಮದಿನವನ್ನು ಆಚರಿಸುವ ಹಿಂದೂ ಹಬ್ಬ. ಇದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಬರುತ್ತದೆ. ಪಂಚಮುಖಿ ಗಣೇಶ ದೇವಸ್ಥಾನವು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ತೆರೆದಿರುತ್ತದೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ಹತ್ತಿರದ ಬಸ್ ನಿಲ್ದಾಣವೆಂದರೆ ಕೆಂಗೇರಿ ಮುಖ್ಯ ಬಸ್ ನಿಲ್ದಾಣವು ದೇವಾಲಯಕ್ಕೆ 2 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಜಂಕ್ಷನ್ ರೈಲು ನಿಲ್ದಾಣವು ಹತ್ತಿರದ ರೈಲು ನಿಲ್ದಾಣವಾಗಿದ್ದು, ಇದು 11 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ನೀವೇನಾದರೂ ಈ ಕಡೆ ಬಂದರೆ ಈ ದೇಗುಲಕ್ಕೆ ಮಿಸ್ ಮಾಡದೆ ಭೇಟಿ ನೀಡಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.